ಗಂಡ್ಮಕ್ಳು ಅಡುಗೆ ಮನೆಗೆ ಹೋಗ್ಬಾರ್ದು, ಅಡುಗೆ ಮಾಡಬಾರ್ದು, ಅಡುಗೆ ಮನೆ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಅಂತಾನೆ ಇಟ್ಟಿರೋ ಸ್ಪೇಸ್. ಈ ತರ ಇನ್ನು ಎಷ್ಟು ದಿನ ಇರ್ತೀರಾ? ಹಿಸ್ಟ್ರಿ ತೆಗೆದು ನೋಡಿದ್ರೆ ಗಂಡ್ಮಕ್ಳನ್ನೇ ಅಲ್ವಾ ನಳಮಹಾರಾಜ ಅಂದಿರೋದು. ಇಲ್ಲಿವರೆಗೂ ಯಾರನ್ನು ನಳಮಹಾರಾಣಿ ಅಂತ ಅಂದಿಲ್ವಲ್ಲ. ಕೆಲ್ಸಗಳಲ್ಲೂ ಜೆಂಡರ್ ಪಾರ್ಶಾಲಿಟಿ ಮಾಡೋ ನಮ್ಮ ಸಮಾಜ ಇನ್ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ. ಇವತ್ ಬ್ರೇಕ್ಫಾಸ್ಟ್ಗೆ ನನ್ನ ಹಸ್ಬೆಂಡ್ ನಂಗೆ ಬ್ರೆಡ್ ಅಂಡ್ ಜಾಮ್ ಮಾಡ್ಕೊಟ್ಟಿದ್ರು. ಅದನ್ನ ತಿಂತಾ ಮಿಲನ ಮೂವಿ ನೆನಪಾಯ್ತು. ಯಾಕೆ ಅಂತ ನೀವೇ ಗೆಸ್ ಮಾಡಿ. ನನ್ನ ಮಗನ ಲಂಚ್ಗೆ ಅಂತ ಇವತ್ತು ಐರನ್ ರಿಚ್ ರೆಸಿಪಿನ ಪ್ರಿಪೇರ್ ಮಾಡ್ತಾ ಇದ್ದೆ. ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಒಂದ್ ಸ್ವಲ್ಪ ರೈಸ್, ಒಂದ್ ಸ್ವಲ್ಪ ಮೂಂಗ್ ದಾಲ್, ಮತ್ತೆ ಒಂದ್ ಸ್ವಲ್ಪ ನೆಂದಿರೋ ಬಟಾಣಿ, ಹಸಿ ಬಟಾಣಿ ಇಲ್ಲಾಂದ್ರೆ ನೆನ್ಸಿಟ್ಟಿರೋ ಬಟಾಣಿ ಯೂಸ್ ಮಾಡಿ, ಮತ್ತೆ ಕಟ್ ಮಾಡಿರೋ ಚಿಕ್ಕ ಚಿಕ್ಕ ಪೀಸ್ ಒಂದ್ 3 ಎಲೆ ಆಗೋಷ್ಟು ಪಾಲಕ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುಕ್ ಮಾಡಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಗೀ ಮತ್ತೆ ಜೀರಾ ಪೌಡರ್ ಆಡ್ ಮಾಡಿ ತಿನ್ಸಿ. ಮಕ್ಳು ಇಷ್ಟಪಟ್ಟು ತಿಂತಾರೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಇಜಿಯೋದಿಂದ ಒಂದ್ ಜಾಕೆಟ್ ಆರ್ಡರ್ ಮಾಡಿದ್ದೆ, ಪೂಮಾ ಬ್ರ್ಯಾಂಡ್ದು. ಸೇಮ್ ಬ್ರ್ಯಾಂಡ್ ಅವ್ರದ್ದೇ ಆಲ್ರೆಡಿ ನನ್ನ ಹತ್ರ ಒಂದ್ ಜಾಕೆಟ್ ಇತ್ತು, 3 years ಇಂದ ಯೂಸ್ ಮಾಡ್ತಿದ್ದೆ. ಬಟ್ ಅದೆಲ್ಲೋ ಮಿಸ್ ಆಗ್ಬಿಟ್ಟಿದೆ. ನನಗೆ ಒಂದು ಫೋಬಿಯಾ ಇರುತ್ತೆ. ಒಂದ್ ಪ್ರಾಡಕ್ಟ್ ನನಗೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಅದೇ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಇಷ್ಟಪಡ್ತೀನಿ. ಅದಕ್ಕಿಂತ ಚೆನ್ನಾಗಿರೋ ಪ್ರಾಡಕ್ಟ್ ಸಿಕ್ಕಿದ್ರು ನನ್ಗೆ ಅದು ಇಷ್ಟ ಆಗಲ್ಲ. ನನ್ನ ಹತ್ರ ಇರೋ ತರದ ಜಾಕೆಟ್ ಬುಕ್ ಮಾಡೋಣ ಅಂತ ತುಂಬಾ ಸರ್ಚ್ ಮಾಡಿದೆ, ಬಟ್ ಸಿಗ್ಲಿಲ್ಲ. ಸಿಮಿಲರ್ ಒನ್ ಯಾವ್ದೋ ಇತ್ತು ಅಂತ ಅದನ್ನ ಬುಕ್ ಮಾಡಿದ್ದೆ. ಬಟ್ ಇದ್ರ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿತ್ತು, ನಂಗೆ ತುಂಬಾನೇ ಇಷ್ಟ ಆಯ್ತು. ವೇರ್ ಮಾಡಿ ಕೂಡ ಚೆಕ್ ಮಾಡಿದೆ, ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು. ಇನ್ನರ್ ಪಾಕೆಟ್, ಸೈಡ್ ಪಾಕೆಟ್ಸ್ ಎಲ್ಲ ಇರುತ್ತೆ. ಪ್ರೈಸ್ ವೈಸ್ ಸ್ವಲ್ಪ ಹೈ ಅಂತ ಅನ್ಸುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನೀವು ಲಾಂಗ್ ಟೈಮ್ಗೆ ಇದನ್ನ ಯೂಸ್ ಮಾಡ್ಕೊಬಹುದು. ಸೊ ವರ್ತ್ ಟು ಬೈ. ಇದ್ರ ಲಿಂಕ್ ಏನಾದ್ರು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ವ್ಲಾಗ್ ಜೊತೆ ನಾಳೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.